ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಿವತ್ತು ಸ್ಪೆಷಲ್ ಇನ್ ರೆಸಿಪಿ ಅಂತಂದರೆ ಅಕ್ಷಯ ತೃತೀಯ ಇರೋದ್ರಿಂದ ಕಡಲೆಬೇಳೆ ಮಸಾಲೆ ವಡೆನ ಮಾಡೋಣ ಅಂತ. ನೋಡಿ, ನಾನಿಲ್ಲಿ 2 ಕಪ್ ಆಗೋಷ್ಟು ಕಡಲೆಬೇಳೆನ ನೆನೆಯೋಕೆ ಇಟ್ಟಿದ್ದೀನಿ. ಇದನ್ನು ಒಂದು 2ರಿಂದ 3 ಅವರು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಕಡಲೆಬೇಳೆನ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿದಾಗ ಅದು ಕಟ್ಟಾಗಬೇಕು, ಅಷ್ಟು ನೆನೆದ್ರೆ ಸಾಕಾಗುತ್ತೆ. ಈ ಮಸಾಲೆ ವಡೆಗೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಹಾಗೆ ಕರಿಬೇವಿನ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಹಾಗೆ 2 ದೊಡ್ಡ ಗಾತ್ರದ್ದು ಈರುಳ್ಳಿ, ಹಾಗೆ 1 ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಸಬ್ಬಸಿಗೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಈ ಸಬ್ಬಸಿಗೆ ಸೊಪ್ಪೆ ತುಂಬಾ ರುಚಿ ಕೊಡೋದು. ಈಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ದೊಡ್ಡ ಈರುಳ್ಳಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, ಶುಂಠಿ, ಪುದೀನ ಸ್ವಲ್ಪ ಹಾಕ್ಕೊಳ್ಳಿ ಫ್ಲೇವರ್ಗೆ. ಹಾಗೆ ಸ್ವಲ್ಪ ಜಾಸ್ತಿನೇ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಇದರಿಂದನೇ ತುಂಬಾ ಚೆನ್ನಾಗಿ ಬರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ ವಡೆ. ಸ್ವಲ್ಪ ಚಕ್ಕೆನ ಹಾಕಿ, ನೀರು ಹಾಕಬೇಡಿ, ಹಾಗೇ ಪೇಸ್ಟ್ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ನೀರು ಸೇರಿಸೋವಂಥ ಅವಶ್ಯಕತೆ ಇರೋದಿಲ್ಲ. ಈ ಥರ ಸಣ್ಣದಾಗಿ ನೀವು ಪೇಸ್ಟ್ ಮಾಡ್ಕೋಬೇಕು. ಈ ಮಸಾಲೆ ವಡೆಗೆ ಇದೇನೇ ತುಂಬಾ ಟೇಸ್ಟ್ ಕೊಡೋದು. ಇದನ್ನು ಈಗ ಒಂದು ಬಟ್ಲಿಗೆ ಶಿಫ್ಟ್ ಮಾಡ್ಕೊಳ್ಳಿ ಪೂರ್ತಿಯಾಗಿ. ನೆಕ್ಸ್ಟು ಇದೇ ಜಾರಿಗೆನೆ ಆಗಲೇ ನೆನೆಸಿಟ್ಟಿರೋ ಅಂಥ ಕಡಲೆಬೇಳೆನ ನೀವು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ರುಬ್ಬಬೇಕು. ಈ ಥರ ತರಿಯಾಗಿರಬೇಕು ಕಡಲೆಬೇಳೆ. ತುಂಬಾ ನೀವು ಫೈನಾಗಿ ಪೇಸ್ಟ್ ಮಾಡೋ ಥರ ರುಬ್ಬಬೇಡಿ. ಈ ಥರ ತರಿಯಾಗಿ ಮಧ್ಯ ಮಧ್ಯ ಕಾಳು ಸಿಗ್ತಾಯಿದ್ರೆ ವಡೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ತುಂಬ ಹೊತ್ತು ಕ್ರಿಸ್ಪಿಯಾಗಿರುತ್ತೆ. ಇದೇ ರೀತಿಯಾಗಿ ನೀವು ನೆನೆಸಿಟ್ಟಿರೋಂಥ ಎಲ್ಲ ಕಾಳುಗಳನ್ನು ರುಬ್ಕೊಂಡು ಸೇರಿಸ್ಕೊಳ್ಳಿ. ನಂತರ ಇದಕ್ಕೆ ಆಗಲೇ ತೋರಿಸಿದಂಥ ಮಸಾಲೆನ ಸೇರಿಸ್ಕೊಳ್ಳಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಹೆಚ್ಚಿಟ್ಟಿರೋ ಅಂಥ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಇದನ್ನು ನೀವು ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ. ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಮಸಾಲೆ ವಡೆಗೆ ಸಬ್ಬಸಿಗೆ ಸೊಪ್ಪಿಲ್ಲ ಅಂದರೆ ಅದು ಟೇಸ್ಟೇ ಇರಲ್ಲ. ಸೊ ಹಾಗಾಗಿ ಮತ್ತು ಕಟ್ ಮಾಡಿರೋ ಅಂಥ ಈರುಳ್ಳಿ, ಆಮೇಲೆ ಸ್ವಲ್ಪ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದಕ್ಕೊಂದು ಚೆನ್ನಾಗಿ ಬೆರೆಯುವಂತೆ ನೀಟಾಗಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿದ್ರಲ್ಲ, ಈ ರೀತಿ ಕೆಳಗಡೆ ಇರೋ ಮಸಾಲೆ ಮತ್ತು ಈಗ ಹಾಕಿರೋಂಥ ಇಂಗ್ರೀಡಿಯೆಂಟ್ಸು ಮತ್ತು ಕಡಲೆಬೇಳೆ ಜೊತೆ ಒಂದಕ್ಕೊಂದು ಹದವಾಗಿ ಹೊಂದ್ಕೋಬೇಕು. ಈ ಥರ ನೋಡಿದ್ರಲ್ಲ, ಇದು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ನಾವು ವಡೆನ ರೆಡಿ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಬಾಣಲಿನ ಕಾಯೋಕ್ಕಿಟ್ಟು ಅದಕ್ಕೆ ಎಣ್ಣೆನ ಬಿಸಿ ಮಾಡಿಟ್ಕೊಂಡಿದ್ದೀನಿ. ಈ ರೀತಿ ಸಣ್ಣ ಗಾತ್ರದ ಉಂಡೆಗಳನ್ನ ತಗೊಂಡು ಅದನ್ನು ತಟ್ಕೊಳ್ಳಿ. ನೀವು ಡೈರೆಕ್ಟ್ ಕೈ ಮೇಲಾದರೂ ತಟ್ಟಿ ವಡೆನ ಹಾಕ್ಬೋದು, ಇಲ್ಲಾಂದರೆ ಈ ಥರ ಪ್ಲಾಸ್ಟಿಕ್ ಪೇಪರ್ ಮೇಲೆ ಅಥವಾ ಕವರ್ ಮೇಲೆ ಹಾಕಿ ನೀವು ವಡೆನ ಹಾಕ್ಬೋದು. ಈ ಥರ ಕವರಲ್ಲಿ ಹಾಕೋದ್ರಿಂದ ವಡೆ ಕೈಗೆ ಅಂಟೋಲ್ಲ ಅನ್ನೋದಷ್ಟೇ. ನೀವು ಬೇಕಿದ್ರೆ ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಹಾಗೇ ಹಾಕೋಬೋದು. ನೋಡಿದ್ರಲ್ಲ, ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ತಗೊಂಡು ಅದನ್ನು ತಟ್ಟಿ ವಡೆನ ಹಾಕಿ 1-2ರಿಂದ 3 ಸೆಕೆಂಡ್ ಹಾಗೆ ಬಿಟ್ಟು ನಂತರ ನೀವು ಇದನ್ನು ಒಂದೊಂದಾಗಿ ತಿರುಗಿಸ್ಕೊಳ್ತಾ ವಡೆನ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು. ನೋಡಿದ್ರಲ್ಲ, ಈ ರೀತಿ ಒಂದೊಂದೇ ವಡೆನ ತಿರುಗಿಸಿ ನೀವು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ಜಾಸ್ತಿ ಫ್ಲೇಮಲ್ಲಿಟ್ಟು ಬೇಯಿಸೋಕೆ ಹೋಗಬೇಡಿ, ಯಾಕಂದರೆ ಮೇಲ್ಗಡೆ ಬೆಂದಿರುತ್ತೆ, ಒಳಗಡೆ ವಡೆ ಚೆನ್ನಾಗಿ ಬೆಂದಿರಲ್ಲ. ಈ ರೀತಿ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ವಡೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಮತ್ತು ತುಂಬಾ ಚೆನ್ನಾಗಿ ರುಚಿ ಹಿಡ್ದಿರುತ್ತೆ. ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ನೋಡಿದ್ರಲ್ಲ, ಫೈನಲಿ ಈಗ ವಡೆ ರೆಡಿಯಾಗಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಡಲೆಬೇಳೆ ವಡೆ ಬಂದಿದೆ ಅಂತ. ಮೇಲ್ಗಡೆ ಕರಿಬೇವಿನ ಸೊಪ್ಪಾಗಿರ್ಬೋದು, ಸಬ್ಬಸಿಗೆ ಸೊಪ್ಪು, ಈರುಳ್ಳಿ ಹಾಕಿರೋ ಮಸಾಲೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಸಂಜೆ ತನಕ ಇಟ್ಟರೂ ಅಷ್ಟೇ ಗರಿಗರಿಯಾಗಿರುತ್ತೆ ಈ ವಡೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ, ಇದೇ ರೀತಿ ಸಿಂಪಲ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.